ಚಿನ್ನ ಬಂಗಾರದ ಬೆಲೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಲಾಭದ ಬುಕಿಂಗ್, ಚಿನ್ನದ ಬೆಲೆ ಕುಸಿತ. ಒಂದೆಡೆ ಮದುವೆ ಸೀಸನ್ ಕೂಡ ಸಮೀಪಿಸ್ತಾ ಇದೆ. ಇನ್ನೊಂದು ತಿಂಗಳು ಕಳೆದ್ರೆ ಹಬ್ಬ ಹರಿದಿನಗಳು ಸಾಲಾಗಿ ಬರುತ್ತೆ. ಹೆಚ್ಚಿನ ಮನೆಗಳಲ್ಲಿ ಈಗಿಂದಲೇ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂದು ಚಿನ್ನದ ಬೆಲೆ ಕುಸಿತ ಆಗಿರೋದು ಆಭರಣ ಪ್ರಿಯರಿಗೆ ಬಲು ಖುಷಿ ಕೊಟ್ಟಿದೆ. ಆಭರಣ ಪ್ರಿಯರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಸತತ 2ನೇ ದಿನವೂ ಚಿನ್ನದ ಬೆಲೆ ಗಮನಾರ್ಹವಾಗಿ ಕುಸಿತ ಕಂಡಿದೆ. ಬುಲಿಯನ್ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳು ಗಮನಾರ್ಹವಾಗಿ ಕುಸಿತವನ್ನ ದಾಖಲಿಸಿದ್ದು, ಜುಲೈ 29ರಂದು 24 ಕ್ಯಾರೆಟ್ ಚಿನ್ನವು ಸುಮಾರು 1.17ರಷ್ಟು ಕುಸಿತ 10 ಗ್ರಾಂಗೆ 1,44,160ಕ್ಕೆ ತಲುಪಿದೆ. ಅತ್ತ ಬೆಳ್ಳಿ ಬೆಲೆಗಳು ಪ್ರತಿ ಕಿಲೋಗ್ರಾಂಗೆ 2,39,900ಕ್ಕೆ ಸ್ಥಿರವಾಗಿದೆ. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಚಿನ್ನದ ಬೆಲೆ ಕುಸಿತ ಕಂಡಿದೆ. ದೆಹಲಿಯಲ್ಲಿ 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ 1 ಗ್ರಾಂಗೆ 66 ರೂಪಾಯಿ ಕಡಿಮೆಯಾಗಿದ್ದು 14,366 ದಾಖಲಾಗಿದೆ. 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 60 ರೂಪಾಯಿ ಇಳಿಕೆಯಾಗಿ 13,170 ರೂಪಾಯಿ ಇದೆ. ಇನ್ನು 18 ಕ್ಯಾರೆಟ್ನ ಸಾಮಾನ್ಯ ಚಿನ್ನದ ಬೆಲೆ 1 ಗ್ರಾಂಗೆ 50 ರೂಪಾಯಿ ಇಳಿಕೆಯಾಗಿ 10,778 ರೂಪಾಯಿ ಇದೆ. ಇದರ ಜೊತೆಗೆ ಬೆಳ್ಳಿ ಬೆಲೆ 1 ಕೆಜಿಗೆ 2,35,000 ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ 1 ಗ್ರಾಂಗೆ 66,000 ಕಡಿಮೆಯಾಗಿದ್ದು 14,351 ದಾಖಲಾಗಿದೆ. 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 60 ರೂಪಾಯಿ ಇಳಿಕೆಯಾಗಿ 13,155 ರೂಪಾಯಿ ಇದೆ. ಇನ್ನು 18 ಕ್ಯಾರೆಟ್ನ ಸಾಮಾನ್ಯ ಚಿನ್ನದ ಬೆಲೆ 1 ಗ್ರಾಂಗೆ 50 ರೂಪಾಯಿ ಇಳಿಕೆಯಾಗಿ 10,763 ರೂಪಾಯಿ ಇದೆ. ಇದರ ಜೊತೆಗೆ ಬೆಳ್ಳಿ ಬೆಲೆ 1 ಕೆಜಿಗೆ 2,35,000 ಇದೆ. ಹೈದರಾಬಾದ್ನಲ್ಲಿ ಇಂದು 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ 1 ಗ್ರಾಂಗೆ 66 ರೂಪಾಯಿ ಕಡಿಮೆಯಾಗಿದ್ದು 14,351 ದಾಖಲಾಗಿದೆ. 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 60 ರೂಪಾಯಿ ಇಳಿಕೆಯಾಗಿ 13,155 ರೂಪಾಯಿ ಇದೆ. ಇನ್ನು 18 ಕ್ಯಾರೆಟ್ನ ಸಾಮಾನ್ಯ ಚಿನ್ನದ ಬೆಲೆ 1 ಗ್ರಾಂಗೆ 50 ರೂಪಾಯಿ ಇಳಿಕೆಯಾಗಿ 10,760 ರೂಪಾಯಿ ಇದೆ. ಇದರ ಜೊತೆಗೆ ಬೆಳ್ಳಿ ಬೆಲೆ 1 ಕೆಜಿಗೆ 2,35,000 ಆಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಲಾಭದ ಬುಕಿಂಗ್, ಡಾಲರ್ ಸೂಚ್ಯಂಕ ಬಲಗೊಳ್ಳುವುದು ಮತ್ತು ಯುಎಸ್ ಫೆಡರಲ್ ರಿಸರ್ವ್ ಸಭೆಗೂ ಮುನ್ನ ಹೂಡಿಕೆದಾರರ ಎಚ್ಚರಿಕೆ ಚಿನ್ನದ ಬೆಲೆಗಳ ಮೇಲೆ ಒತ್ತಡ ಹೇರಿತು. ಈ ಪರಿಣಾಮ ದೇಶೀಯ ಮಾರುಕಟ್ಟೆಯಲ್ಲೂ ಕಂಡುಬಂದಿತು ಮತ್ತು ಚಿನ್ನದ ಬೆಲೆಗಳು ಕುಸಿದವು.